ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯರೇ, ಅನೇಕರು ಕೇಳಿರುವ ಮತ್ತು ಇನ್ನೂ ಕೇಳುತ್ತಲೇ ಇರುವಂತಹ ಒಂದು ವಿಷಯಕ್ಕೆ ಪರಿಹಾರ ಮಾರ್ಗವನ್ನಾಗಿದೆ ಇಂದಿನ ಕ್ಲಾಸಿನಲ್ಲಿ ನಿಮ್ಮ ಮುಂದೆ ಪರಿಚಯಿಸಲ್ಪಡುವಂತಹ ವಿಷಯ. ಮನೆ ಎನ್ನುವುದು ಪ್ರತಿಯೊಬ್ಬರ ಕನಸು. ಬರಕತಿಯುತವಾದ ಸ್ವಂತ ಮನೆಯಲ್ಲಿ ಎಂದು ಎಲ್ಲರೂ ಬಯಸುತ್ತೇವೆ. ಅದಕ್ಕಾಗಿ ಹಲವರು ವಿದೇಶಗಳಿಗೆ ಹೋಗಿ ಕಷ್ಟಪಟ್ಟು ದುಡಿಯುತ್ತಾರೆ, ಉತ್ತಮ ಉದ್ಯೋಗಗಳನ್ನು ಹುಡುಕುತ್ತಾರೆ. ಆದರೆ ನಮ್ಮ ನಡುವೆ ಇನ್ನೂ ಮನೆಯಿಲ್ಲದವರು, ಮನೆ ಕಟ್ಟಲು ಜಾಗವಿಲ್ಲದವರು, ಮನೆ ನಿರ್ಮಾಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗದವರು, ಅರ್ಧದಲ್ಲಿ ಕೆಲಸ ನಿಂತವರು ಹಾಗೂ ಮನೆ ಕಟ್ಟಲು ಅನೇಕ ಅಡೆತಡೆಗಳನ್ನು ಎದುರಿಸುತ್ತಿರುವವರಿದ್ದಾರೆ. ಅಲ್ಲಾಹನು ಎಲ್ಲರಿಗೂ ಐಶ್ವರ್ಯತವಾದ ಮನೆ ಕಟ್ಟುವ ಭಾಗ್ಯ ಅಲ್ಲಾಹನು ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಮನೆಯ ಕನಸು ನನಸಾಗಲು ಪಠಿಸಬಹುದಾದ, ಹೇಳಬಹುದಾದ ಕೆಲವು ದಿಕ್ರುಗಳು ಈ ಕ್ಲಾಸಿನಲ್ಲಿ ತಿಳಿಸುತ್ತೇನೆ. ಇವು ಬಹಳ ಮಹತ್ವ ಮತ್ತು ಫಲವತ್ತತೆಯನ್ನು ಹೊಂದಿರುವ ದಿಕ್ರುಗಳಾಗಿವೆ. ಇನ್ಶಾ ಅಲ್ಲಾಹ್ ಇವುಗಳನ್ನು ನಿಯಮಿತವಾಗಿ ಪಠಿಸಿದರೆ, ಹೇಳಿದರೆ ನಿಮ್ಮ ಮನೆ ಎಂಬ ಕನಸು ನೆರವೇರುವುದು ಖಚಿತವಾಗಿದೆ. ಮೊದಲನೆಯದು ಯಾ ಜಾಮಿഉ ಯಾ ಅಲ್ಲಾಹ್, ಯಾ ಜಾಮಿಉ ಯಾ ಅಲ್ಲಾಹ್. ಈ ದಿಕ್ರು ಇದು ಅಲ್ಲಾಹನ ಅಸ್ಮಾಲ್ ಹುಸ್ನಾದ ಒಂದು ನಾಮವಾಗಿದೆ. ಇದರ ಅರ್ಥ ಒಗ್ಗೂಡಿಸುವವನು, ಸೇರಿಸುವವನು ಎಂದಾಗಿದೆ. ಓದುವ ವಿಧಾನ: ಸುಬಹಿ ನಮಾಜಿನ ನಂತರ 114 ಬಾರಿ ಇದನ್ನು ಅರ್ಥವನ್ನು ಮನನ ಮಾಡಿಕೊಂಡು ಪಠಿಸಬೇಕು, ಹೇಳಬೇಕು. ಎರಡನೇದಾಗಿ ಹೇಳಬೇಕಾದಂತಹ ದಿಕ್ರು ಯಾ ಫತ್ತಾಹು ಯಾ ಅಲ್ಲಾಹ್, ಯಾ ಫತ್ತಾಹು ಯಾ ಅಲ್ಲಾಹ್. ಇದರ ಅರ್ಥ ಎಲ್ಲಾ ಬಾಗಿಲುಗಳನ್ನು ತೆರೆಯುವವನು, ವಿಜಯವನ್ನು ನೀಡುವವನು ಎಂಬುದಾಗಿ ಇದರ ಅರ್ಥ. ಓದಬೇಕಾದ ವಿಧಾನ: ಸುಬಹಿ ನಮಾಜಿನ ನಂತರ ಬಲಗೈಯನ್ನು ಎದೆಯ ಮೇಲೆ ಇಟ್ಟು 71 ಬಾರಿ ಹೇಳಬೇಕು. ಅಲ್ಲಾಹನ ಅನುಗ್ರಹದಿಂದ ಮುಚ್ಚಿರುವ ಅವಕಾಶಗಳ ಬಾಗಿಲುಗಳು ಅಲ್ಲಾಹನು ತೆರೆದುಕೊಡುತ್ತಾನೆ. ಮೂರನೆಯದು ಯಾ ಮಾಲಿಕಲ್ ಮುಲ್ಕ್, ಯಾ ಮಾಲಿಕಲ್ ಮುಲ್ಕ್. ಇದು ಕೂಡ ಅಲ್ಲಾಹನ ಅಸ್ಮಾಲ್ ಹುಸ್ನಾದ ಒಂದು ನಾಮವಾಗಿದೆ. ಅರ್ಥ ಸರ್ವಾಧಿಕಾರದ ಒಡೆಯ, ರಾಜಾದಿರಾಜ. ಇದನ್ನು ಓದಬೇಕಾದ ವಿಧಾನ: ಸುಬಹಿ ನಮಾಜಿನ ನಂತರ 212 ಬಾರಿ. ಇದೆಲ್ಲವೂ ಸುಬಹಿ ನಮಾಜಿನ ನಂತರವಾಗಿದ್ದು ಹೇಳಬೇಕಾದಂತಹ ದಿಕ್ರುಗಳು. ಅದೇ ರೀತಿ ಸ್ಪೆಷಲ್ ಆಗಿ ಶುಕ್ರವಾರ ದಿನದಂದು ಜುಮಾ ನಮಾಜಿನ ನಂತರ 100 ಬಾರಿ ಈ ಇಸ್ಮನ್ನು ಹೇಳಬೇಕು. ಯಾ ದಾರ್ ಯಾ ಅಲ್ಲಾಹ್, ಯಾ ದಾರ್ ಯಾ ಅಲ್ಲಾಹ್. ನಂತರ ನಿಮ್ಮ ಮನಸ್ಸಿನಲ್ಲಿರುವ ಮನೆ ಎಂಬ ಕನಸನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಅಲ್ಲಾಹನೊಂದಿಗೆ ದುವಾ ಮಾಡಿ. ಖಂಡಿತವಾಗಿಯೂ ಒಳ್ಳೆಯ ಮನೆಯನ್ನು ಅಲ್ಲಾಹನು ಕೊಟ್ಟೇ ಕೊಡುತ್ತಾನೆ. ಇದನ್ನು ಚಿಕ್ಕ ಮಾತಿನಲ್ಲಿ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಯಾ ಜಾಮಿಉ ಯಾ ಅಲ್ಲಾಹ್ 114 ಬಾರಿ ಸುಬಹಿ ನಮಾಜಿನ ನಂತರ, ಯಾ ಫತ್ತಾಹು ಯಾ ಅಲ್ಲಾಹ್ 71 ಬಾರಿ ಸುಬಹಿ ನಮಾಜಿನ ನಂತರ, ಯಾ ಮಾಲಿಕಲ್ ಮುಲ್ಕ್ 212 ಬಾರಿ ಸುಬಹಿ ನಮಾಜಿನ ನಂತರ, ಯಾ ದಾರ್ ಯಾ ಅಲ್ಲಾಹ್ ಪ್ರತಿ ಶುಕ್ರವಾರ ಜುಮಾ ನಮಾಜಿನ ನಂತರ 100 ಬಾರಿ. ಇನ್ಶಾ ಅಲ್ಲಾಹ್ ಮನೆ ಇಲ್ಲದೆ ಸಂಕಷ್ಟ ಅನುಭವಿಸುತ್ತಿರುವವರಿಗೆ ಅಲ್ಲಾಹು ಶೀಘ್ರದಲ್ಲಿ ಒಳ್ಳೆಯ ಮನೆಯನ್ನು ಅನುಗ್ರಹಿಸಲಿ. ಅಲ್ಲಾಹು ಈ ದಿಕ್ರುಗಳನ್ನು ಪಠಿಸಲು ಅಲ್ಲಾಹು ನಮಗೆ ತೌಫೀಕ್ ನೀಡಲಿ. ಮನೆ ಕನಸನ್ನು ನನಸಾಗಿಸುವ ಭಾಗ್ಯವನ್ನು ಎಲ್ಲರಿಗೂ ಅಲ್ಲಾಹನು ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.